ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅಡುಗೆ ಮಾಡಬೇಕು, ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ರೆಡಿ ಆಗಲಿಲ್ಲ, ಅಡುಗೆ ಮಾಡಿಬಿಟ್ಟು ರೆಡಿ ಆಗೋಣ ಅಂತ ಪ್ಲ್ಯಾನ್ ಇದೆ. ಇಲ್ಲಾಂದರೆ ಎಲ್ಲ ಬಟ್ಟೆಗೆಲ್ಲ ಅಂಟ್ಕೊಳ್ಳುತ್ತೆ. ಅದಕ್ಕೆ ಫಸ್ಟ್ ಅಡುಗೆ ಮುಗಿಸ್ಬಿಡೋಣ ಅಂತ ಅಡುಗೆ ಕೆಲಸ ಮಾಡ್ತಾಯಿದ್ದೀನಿ. ಹೋಳಿಗೆಗೆಲ್ಲ ರೆಡಿ ಮಾಡಿದ್ದೀನಿ. ಇಲ್ಲ ಸ್ವಲ್ಪ ಕುಕ್ ಮಾಡಿದ್ದೀನಿ, ಇನ್ನೂ ರೆಡಿ ಆಗ್ತಾ ಇದೆ. ನೋಡಿ, ಇದು ಹೋಳಿಗೆಗೆ, ಇದು ರಸಕ್ಕೆ, ಇದು ಕೋಸಂಬರಿ, ಇದು ವಡೆಗೆ. ಕೆಳಗಡೆ ಏನಿದೆ, ಕೆಳಗಡೆ ಇರೋದು ಪಾಯಸಕ್ಕೆ. ಇಷ್ಟು ಮಾಡೋಣ ಅಂತ. ಇದು ಇಷ್ಟು ತಿನ್ನೋದಕ್ಕೆ ಸಾಕು ಅಂತ. ಪಲಾವ್ ಐಡಿಯಾ ಇತ್ತು, ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಬೇಕಾದರೆ ನಾಳೆ ಮಾಡಿಕೊಂಡು ಫ್ರೆಶ್ಶಾಗಿ ತಿನ್ಬೋದು. ಇಷ್ಟು ಮಾಡ್ತೀವಿ, ಇದನ್ನೇ ತಿನ್ನೋಕ್ಕೆ ಆಗೋದಿಲ್ಲ, ಮಾಡಿದ್ರೂ ವೇಸ್ಟ್ ಆಗುತ್ತೆ. ಸೊ ಇವಾಗ ತೆಂಗಿನಕಾಯಿ ತುರಿಬೇಕು. ತೆಂಗಿನಕಾಯಿ ಎಲ್ಲ ತೆಗೆದಿಟ್ಟಿದ್ದೀನಿ. ನಮ್ಮ ಕಡೆ ಈ ಥರನೇ ಯುಗಾದಿ ಹಬ್ಬ ಅಂದರೆ ಬೆಳಿಗ್ಗೆ ಎದ್ದು ಹರಳೆಣ್ಣೆ ಹಚ್ಕೊಂಡು ಚೆನ್ನಾಗಿ ಫ್ರೆಂಡ್ಸ್, ಕುಕ್ಕರಲ್ಲಿ ಬೇಳೆ ಬೇಯಿಸೋದಕ್ಕೆ ಒಬ್ಬಟ್ಟಿಗೆ ಈ ಥರ ನುಣ್ಣಗಾಗ್ಬಿಡುತ್ತೆ. ಇದಕ್ಕೆ ಒಂದು ಟೆಕ್ನಿಕ್ ಇದೆ. ಬೆಲ್ಲ ಈ ಥರ ಎಲ್ಲ ಚೆಚ್ಕೊಂಡು ಕುಕ್ಕರಲ್ಲಿ ಹಾಕಿ ತೋರಿಸ್ತೀನಿ. ನನಗೂ ಗೊತ್ತಿರಲಿಲ್ಲ. ನಮ್ಮನೆ ಹತ್ರ ಅಡುಗೆ ಕೆಲಸಗಳಿಗೆಲ್ಲ ಹೋಗ್ತಾರೆ. ಅವರು ನನಗೆ ಹಬ್ಬ ಬಂದಾಗ ಮಾಡಿಕೊಡ್ತಾರೆ. ಮನೆಗೆ ಬಂದು ಮಾಡಿಕೊಡ್ತಾಯಿದ್ರು. ಆವಾಗ ನನಗೆ ಅಷ್ಟೊಂದು ಅಡುಗೆಗಳು ಎಲ್ಲ ಬರ್ತಾ ಇರಲಿಲ್ಲ. ಅವರು ಬಂದು ಮಾಡಿಕೊಡೋರು. ಆವಾಗ ನೋಡಿ ಕಲ್ತ್ಕೊಂಡೆ. ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾವು ಈ ಥರ ಅರ್ಧಂಬರ್ಧ ಬೇಯಿಸಿ ರುಬ್ಬು ಮಾಡೋದಕ್ಕಿಂತ ನುಣ್ಣಗೆ ಮಾಡಿ ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಅದೇ ಟೆಕ್ನಿಕ್ಕು ಫಾಲೋ ಮಾಡೋದು. ಈ ಕುಕ್ಕರಲ್ಲೇ ಆಗಲಿ ಪಾತ್ರೆಯಲ್ಲೇ ಆಗಲಿ ಬೇಳೆ ಏನಾದರೂ ನುಣ್ಣಗಾಗ್ಬಿಟ್ಟಿದ್ರೆ ಈ ಟೆಕ್ನಿಕ್ಕು ಬಳಸಿ, ಚೆನ್ನಾಗಿ ಬರುತ್ತೆ. ನಾನು ತುಂಬ ಸರಿ ಒಬ್ಬಟ್ಟು ಮಾಡಿದಾಗ ಮಾಡಿ ಕೂಡ ತೋರಿಸಿದ್ದೀನಿ. ಇವಾಗ ಬೆಲ್ಲ ಸ್ವಲ್ಪ ನೀರು ಹಾಕ್ಕೊತೀನಿ. ಅದು ಪಾಕ ಬರಬೇಕು. ನೋಡಿ, ಈ ಥರ ಬೆಲ್ಲ ಕಾದಿದೆ, ಪಾಕ ಅಲ್ಲ, ಕಾದಿರೋದು. ಇದಕ್ಕೆ ಇವಾಗ ನಾನು ಮೆತ್ತಗಾಗಿರೋ ಬೇಳೆ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಬೇಳೆ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೀವು ಫಸ್ಟ್ ಬೇಳೆ ಹಾಕಿದ್ರೆ ಗಂಟು ಕಟ್ಟುತ್ತೆ ಅಂದರೆ ಸ್ವಲ್ಪ ತೆಂಗಿನ ತುರಿನ ಆ್ಯಡ್ ಮಾಡ್ಕೊಂಡಿರಿ. ಆವಾಗ ಗಂಟು ಕಟ್ಟೋದಿಲ್ಲ. ಗಂಟು ಕಟ್ಟುತ್ತೆ, ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮೆಂಟಲ್ ಕೆಲಸ ಮಾಡಿಬಿಟ್ಟೆ. ಸ್ಟಾರ್ಟಿಂಗಲ್ಲಿ ನೀರು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟೆ. ಏನೂ ಆಗೋದಿಲ್ಲ, ಬಾಯ್ಲ್ ಆಗಬೇಕು, ಸ್ವಲ್ಪ ಲೇಟಾಗಿ ಆಗುತ್ತೆ ಅಷ್ಟೆ. ನೀರು ಕಮ್ಮಿ ಆಗಬೇಕು. ನಾನು ನಿಮ್ಮ ಹತ್ರ ಮಾತಾಡಿಕೊಂಡು ಯೋಚನೆ ಮಾಡಿಕೊಂಡು ಆ ಥರ ಎಡವಟ್ಟು ಮಾಡಿಕೊಂಡೆ. ಒಂದು ಸ್ವಲ್ಪ ಹೊತ್ತು ಕುದಿಬೇಕು ಜಾಸ್ತಿ ಅಷ್ಟೆ, ಅವಾಗ ಸರಿ ಹೋಗುತ್ತೆ. ಜಾಸ್ತಿ ನೀರು ಹಾಕಿದ್ರೆ ಏನೂ ಆಗೋಲ್ಲ ಫ್ರೆಂಡ್ಸ್. ಸ್ವಲ್ಪ ಜನ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ಅದಾದಮೇಲೆ ತಟ್ಟಿದ್ರೆ ಆಯಿತು. ಸಪೋಸ್ ಆಗಲಿಲ್ವಾ, ಪಾಯಸ ಥರ ಮಾಡ್ಕೊಂಡು ತಿಂದುಬಿಡೋಣ. ಇಲ್ಲ, ಆಗುತ್ತೆ. ನಾನು ಜಸ್ಟ್ ಹೇಳ್ತಾ ಇರೋದು ಅಷ್ಟೆ, ತೋರಿಸ್ತೀನಿ. ಅದು ನಾನು ಮಾಡಿ ಪ್ರಾಕ್ಟೀಸ್ ಇದೆ. ಇಲ್ಲಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಪೂರ್ಣ ಅಲ್ಲ, ಏನೋ ಅಂತಾರೆ, ನನಗೆ ಗೊತ್ತಿಲ್ಲ. ಕನಕಕ್ಕೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಬಂತು ನೋಡಿ ಫ್ರೆಂಡ್ಸ್, ಹೂರ್ಣ
ಇದು ಇನ್ನೂ ಒಣಗಿದ್ರೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಎಲ್ಲ ಹೋದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಹಿಂಗೆ ನಾವು ಹೋಳಿಗೆ ಮಾಡ್ತಾನೆ ಅರ್ಧ ಹೂರ್ಣ ಖಾಲಿ ಆಗೋಗುತ್ತೆ ನಾನು. ಬೆಳಗ್ಗೆನೇ ದೇವ್ರ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಅಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಟು, ಅರಿಶಿನ ಕುಂಕುಮ ಇಟ್ಟು, ಊದು ಕಡ್ಡಿ ಕರ್ಪೂರ ಎಲ್ಲ ತಂದು ಅದರಲ್ಲಿ ಇಕ್ಕಿ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕ್ಕದೆ. ಆಮೇಲೆ ಪೂಜೆ ಮಾಡಿ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀನಿ. ಇದೆಲ್ಲ ಮಾಡೋಷ್ಟೊತ್ತಿಗೆ ನನಗೆ ಲೇಟ್ ಆಯಿತು. ನಾವು ಬೆಳಗ್ಗೆನೇ ಎದ್ದು ಹರಳೆಣ್ಣೆ ಹಚ್ಕೊಂಡು ಮಕ್ಕಳಿಗೆ ಎಲ್ಲ ತಲೆಗೆ ಕೈಗೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಲ್ಲಿಸಿ ಅನಂತರ ಸ್ನಾನ ಮಾಡಿಸಿ ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಉಗಾದಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಈ ಸೀರೆ ನನಗೆ 2021 ಒಬ್ಬರು ಗಿಫ್ಟ್ ಮಾಡಿದ್ದು. ಸೊ ಅದನ್ನು ಹಂಗೆ ಎತ್ತಿಕ್ಕಿದ್ದೆ. ಇವತ್ತು ತೆಗಿಯೋಕ್ಕೆ ಹೋದೆ, ಸಿಕ್ತು. ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಇತ್ತು, ಅದು ಹಾಕ್ಕೊಂಡು ದೇವಸ್ಥಾನದ ಕಡೆ ಹೋದೆ. ನನ್ನ ಹಂಗೆ ತುಂಬ ಸೀರೆಗಳು ಹಂಗೆ ಎಲ್ಲ ಇರ್ತೀನಿ. ಅದು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊತೀನಿ. ಯಾಕೆಂದರೆ ನಾವೆಲ್ಲ ಚೂಡಿದಾರು ಆ ಥರ ಅಲ್ವಾ ಜಾಸ್ತಿ ಯೂಸ್ ಮಾಡೋದು, ಅದಕ್ಕೆ ಸೀರೆಗಳೆಲ್ಲ ಹಂಗೆ ಇದ್ದುಬಿಡುತ್ತೆ. ಆಮೇಲೆ ಯಾವ ಸೀರೆ ಬೇಕೋ ಆ ಸೀರೆನ ಹಾಕ್ಕೊಂಡು ಹೋಗೋದು. ಅದು ಮ್ಯಾಚಿಂಗ್ ಬ್ಲೌಸ್ ಹೊಲಿಸಿದ್ರೆ ಪರವಾಗಿಲ್ಲ, ಇಲ್ಲಾಂದರೆ ಮ್ಯಾಚಿಂಗ್ ಬ್ಲೌಸೇ ಅದಕ್ಕೆ ಸೆಟ್ ಮಾಡಿಕೊಂಡು ಹೋಗ್ಬಿಟ್ಟು ಬರ್ತೀವಿ. ನಮ್ಮ ಮನೆ ಹತ್ರ ಹಿಂದೂಸೇ ಇಲ್ಲ, ಆಲ್ಮೋಸ್ಟ್ ಎಲ್ಲ ಕ್ರಿಶ್ಚಿಯನ್ಸೇ ಇರೋದು. ಒಂದು 3 ಜನ ಹಿಂದೂಸ್ ಮಾತ್ರ ಇದ್ದಾರೆ ಇಲ್ಲಿ. ಇನ್ನೆಲ್ಲ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ತುಂಬ ಕ್ರಿಶ್ಚಿಯನ್ಸೇ ಇರೋದು. ಇಲ್ಲಿ ಕ್ರಿಸ್ಮಸ್ ಬಂದರೆ ಜೋರು. ನಮ್ಮ ಹಿಂದೂಸ್ ಹಬ್ಬಗಳೇ ಮಾಡೋರಿಲ್ಲ, ನಾವೇ ಮಾಡೋದು. ಇಲ್ಲಿ ನಮಗೆ ಒಂಥರ ಬೇಜಾರು, ಯಾರೂ ಇಲ್ವಲ್ಲ ಅಂತ. ಬರೀ ಕ್ರಿಶ್ಚಿಯನ್ಸೇ. ಮುಸ್ಲಿಮ್ಸು ಒಂದು 5-6 ಮನೆ ಇರುತ್ತೆ, ಹಿಂದೂಸೇ ಇಲ್ಲ. ಇಲ್ಲಿರೋರು ಕನ್ನಡನೇ ಬರೋದಿಲ್ಲ, ಬರೀ ತಮಿಳಿಯನ್ಸೇ, ತಮಿಳು ಮಾತಾಡೋರೆ. ಇವತ್ತು ಸರಿಯಾಗಿ ರೆಡಿ ಆಗೋದಕ್ಕೂ ಆಗಲಿಲ್ಲ. ಎಲ್ಲ ಕೆಲಸ ಮಾಡಿ ರೆಡಿಯಾಗಿ ಹೋಗಬೇಕು. ಅದಕ್ಕೆ ಫುಲ್ಲು ಟಯರ್ಡು, ಸುಸ್ತು ಆಗಿಬಿಟ್ಟಿರುತ್ತೆ. ಹೆಂಗಂದರೆ ಹಂಗೆ ಸೀರೆ ಸುತ್ತಕೊಂಡು ಮೇಲ್ಮೇಲೆ ರೆಡಿ ಮೇಕಪ್ ಏನೂ ಇಲ್ಲ, ರೆಡಿಯಾಗಿ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ. ಮನೆ ಹತ್ರನೇ ಗಣೇಶ ದೇವಸ್ಥಾನ ಇದೆ, ಅಲ್ಲಿಗೊಂದು ಸತಿ ಹೋಗ್ಬಿಟ್ಟು ಬರೋಣ. ಹೊಸ ವರ್ಷ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದರೆ ಅಲ್ಲಿ ಐನೋರು ಪರಕೆ ಎತ್ಕೊಂಡು ಗುಡಿಸ್ತಾ ಇದ್ದಾರೆ. ಪೂಜೆ ಮಾಡೋರಿಲ್ಲ. ಎಷ್ಟೊತ್ತು ನಿಂತ್ಕೊಂಡೆ, ಅವರು ಗುಡಿಸ್ಕೊತಾನೇ ಇದ್ದರು. ನಾನೇ ಮಂಗಳಾರತಿ ತೆಗೆದುಕೊಂಡು ಕೈ ಮುಗಿದ್ಕೊಂಡು
ಹೊರಗಡೆಗೆ ಬರೋ ಥರ ಆಯಿತು. ಆಮೇಲೆ 500 ಒಳಗಡೆ ಬಂದರು. ನಾನು ಹೊರಗಡೆ ಬಂದೆ. ಮ್ಯಾಚಿಂಗಿತ್ತು, ಸೊ ಹಾಕ್ಕೊಂಡೆ. ನಮ್ಮ ಕಡೆ ಎಲ್ಲ ಕ್ರಿಸ್ಮಸ್ಸು ಜೋರಾಗಿ ಮಾಡ್ತಾರೆ. ಹಿಂದೂಸ್ ಹಬ್ಬ ಅಂದರೆ ಎಲ್ಲ ಕಮ್ಮಿ. ಊರೊಳಗಡೆ ಹೋಗಬೇಕು. ಊರೊಳಗಡೆ ಹೋದ್ರೂ ಎಲ್ಲ ಬಾಡಿಗೆ ಮನೆಯವರೇ ಇರೋದು. ಇಲ್ಲಿ ಇವಾಗ ಎಲ್ಲ ಕ್ರಿಶ್ಚಿಯನ್ಸ್ ಅವರೇ ತುಂಬಿಕೊಂಡ್ಬಿಟ್ಟಿದ್ದಾರೆ. ನಮ್ಮ ಹಿಂದೂಸ್ ಕಮ್ಮಿ ಆಗಿಬಿಟ್ಟಿದ್ದಾರೆ. ಗಣೇಶ ದೇವಸ್ಥಾನ ಬಂತು. ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆದಿತ್ತು. ಅದರ ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿ ಫೋಟೋ. ಆಮೇಲೆ ದೇವು ಬೆಲ್ಲ ಇಟ್ಟಿದ್ದಾರೆ. 500 ಕಸ ಗುಡಿಸ್ತಾ ಇದ್ದಾರೆ. ಬೆಲ್ಲ ಪ್ರಸಾದ ಇನ್ನೂ ಬರೋದು ಲೇಟ್ ಆಗುತ್ತೆ. ಇಷ್ಟೊತ್ತಿಗೊಂದು ರೌಂಡ್ ಹಾಕೋಣ. ಪೂಜೆಯಿಂದ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ. ಸ್ವಾಮಿನೂ ಇದ್ದಾರೆ. ಫೋಟೋ ಅವರು ಒಬ್ಬ ಇನ್ನು ಸ್ವಲ್ಪ ಮುಂದೆ ಬಂದರು. ಒಬ್ಬರು ಲೇಡಿ ಬಂದರು. ನನ್ನ ಕೈ ಇಟ್ಕೊಂಡ್ಬಿಟ್ರು. ಏನು ನನ್ನ ಭಯ ಆಯಿತು. ರೋಡ್ ದಾಟಿಸಿ ಅಂದರು. ಅವರು ನನ್ನ ಥರನೇ ಏಜು ಇದೆ. ಅವ್ರಿಗೆ ರೋಡ್ ದಾಟೋದಕ್ಕೆ ಫೋಬಿಯಾ. ಆ ರೋಡಲ್ಲಿ ವೆಹಿಕಲ್ಸ್ ಏನೂ ಇಲ್ಲ. ಏನು ಒಂದು ಸ್ವಲ್ಪ ವೆಹಿಕಲ್ಸು. ಅವರೊಂದು 10 ನಿಮಿಷ ಅಲ್ಲೇ ನಿಂತ್ಕೊಂಡು ನೋಡ್ತಾರೆ ಯಾರನ್ನ ಇಟ್ಕೊಂಡು ರೋಡ್ ಕ್ರಾಸ್ ಮಾಡೋಣ ಅಂತ. ನಾನು ಹೋದೆ. ನಾನು ಸಿಕ್ಕಿದೆ. ನನ್ನನ್ನು ಹಿಡ್ಕೊಂಡು ಕ್ರಾಸ್ ಮಾಡಿಸಿದೆ. ಸರಿ ಅಂತ ಕ್ರಾಸ್ ಮಾಡಿಸಿದೆ. ಒಂದು ಥ್ಯಾಂಕ್ಸು ಇಲ್ಲ, ಏನಿಲ್ಲ. ಅವರು ಆ ಕಡೆ ಇವ್ರಿಗೆ ರೋಡ್ ಕ್ರಾಸ್ ಮಾಡೋ ಭಯನಂತೆ. ಏನು ಕ್ರಾಸ್, ಇಷ್ಟೇ ಕ್ರಾಸ್ ಇರೋದು. ಇದನ್ನು ಕ್ರಾಸ್ ಮಾಡೋದಕ್ಕೂ ಭಯ. ಈ ಕ್ರಾಸ್ ಮಾಡೋದಕ್ಕೆ ಫೋಬಿಯಾ ಅಂತಾರೆ ನೋಡಿ. ಅದು ಯಾವ ಲೆವೆಲ್ಗಿರುತ್ತೆ. ಈ ರೋಡ್ ಕ್ರಾಸ್ ಮಾಡೋದು ತುಂಬ ಜನ ಇದ್ದಾರೆ ಈ ಥರ. ಮನೆಗೆ ಬಂದೆ ಗೈಸ್. ಇವತ್ತು ಅಡುಗೆಗಳು ಬಂದು ಹೋಳಿಗೆ, ಅನ್ನ, ಸಾರು, ಕೋಸಂಬರಿ ಪಲ್ಯ ಎಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಇದೊಂದು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತು ಹಬ್ಬ ಅಲ್ವಾ, ಫುಲ್ಲು ಬೆಂಡು, ಫುಲ್ಲು ಟಯರ್ಡು ಎಲ್ಲ ಮಾಡಿ ಇವಾಗ ಟೈಮ್ ಸಿಕ್ತು. ದೇವಸ್ಥಾನಕ್ಕೆ ಹೋಗಿ ಬಂದರೆ ಫುಲ್ ಸುಸ್ತಾಗೋಗಿದ್ದೀನಿ. ಲ್ಯಾಪ್ಟಾಪ್ ಸಾಯಂಕಾಲ ಆಗಿದೆ.